ನಮ್ಮ ಮೈಸೂರು ಮಸಾಲೆ ದೋಸೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ. ಹೊರಗಡೆ ಕ್ರಿಸ್ಪಿ ಲೇಯರ್, ಒಳಗಡೆ ಸಾಫ್ಟ್ ಲೇಯರ್ ಜೊತೆಗೆ ಮೈಲ್ಡ್ ಮಸಾಲ ತುಂಬಾನೇ ರುಚಿಯಾಗಿರುತ್ತೆ. ಈ ವಿಡಿಯೋದಲ್ಲಿ ದೋಸೆ ಹಿಟ್ಟನ್ನ ಮಾಡೋ ವಿಧಾನ ಜೊತೆಗೆ ಕೆಂಪು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮೂರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲು ಒಂದು ಬಟ್ಲಿಗೆ 3 ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿ, 1 ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆ, ಅರ್ಧ ಗ್ಲಾಸ್ ಅಷ್ಟು ಕಡಲೆಬೇಳೆ ಹಾಗೂ ಸ್ವಲ್ಪ ಕಡಲೆ ಬೀಜ ಇದೆಲ್ಲಾನು ಸೇರಿಸಿ ಜೊತೆಗೆ ಸ್ವಲ್ಪ ಅವಲಕ್ಕಿನ ಕೂಡ ಹಾಕೊಂಡು ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ತೊಳೆದಿದ ನಂತರ ಈ ರೀತಿ ನೆನೆಯೋಕೆ ಬೇಕಾಗಿರೋಷ್ಟು ನೀರನ್ನ ಹಾಕಿ ಅದ್ರ ಮೇಲೆ ಸ್ವಲ್ಪ ಜೀರಿಗೆ ಹಾಗೂ ಮೆಂತ್ಯ ಕಾಳನ್ನ ಹಾಕೊಂಡು ಇದನ್ನ ಏನಿಲ್ಲ ಅಂದ್ರೆ ಒಂದು 7ರಿಂದ 8 ಗಂಟೆಗಳ ಕಾಲ ನೆನೆಕೊಳ್ಳಿ. ನೋಡಿ ಈ ರೀತಿ ಎಲ್ಲಾನು ಕೂಡ ನೀಟಾಗಿ ನೆಂದಿದೆ ಅಂದಾಗ ಇನ್ನೂ ಒಂದ್ಸಲ ಇದನ್ನೆಲ್ಲ ವಾಶ್ ಮಾಡಿ ನಂತರ ಸ್ವಲ್ಪ ಸ್ವಲ್ಪನೇ ಮಿಕ್ಸಿಗೆ ಹಾಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೀರೇನು ಹಾಕೊಳ್ದೆ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ, ಅವಾಗ ದೋಸೆ ತುಂಬಾನೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೀರು ಹಾಕೊಂಡಷ್ಟು ದೋಸೆ ತೆಳುವಾಗ್ತಾ ಹೋಗುತ್ತೆ, ದೋಸೆ ಕ್ರಿಸ್ಪಿನೆಸ್ ಇರೋದಿಲ್ಲ. ನೋಡಿ ಈ ರೀತಿ ಹಿಟ್ಟನ್ನ ರುಬ್ಬಿದಾಗ ಲೇಯರ್ ಲೇಯರ್ ರೀತಿ ಹಿಟ್ಟು ಫಾರ್ಮ್ ಆಗಬೇಕು. ಅದು ಪರ್ಫೆಕ್ಟ್ ಮಸಾಲೆ ದೋಸೆ ಬ್ಯಾಟರ್ ಅಂತ ಹೇಳ್ಬೋದು. ನೋಡಿ ಈ ರೀತಿ ಹಿಟ್ಟನ್ನ ಚೆನ್ನಾಗಿ ರುಬ್ಕೊಂಡು ಮತ್ತೆ ಒಂದು ಲಿಡ್ ಕ್ಲೋಸ್ ಮಾಡಿ ಓವರ್ ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಡಿ. ನೋಡಿ ಓವರ್ ನೈಟ್ ಇದು ಫರ್ಮೆಂಟ್ ಆದಮೇಲೆ ಎಷ್ಟು ಚೆನ್ನಾಗಿ ದೋಸೆ ಹಿಟ್ಟು ರೆಡಿ ಆಗಿದೆ ಅಂತ. ತುಂಬಾನೇ ಚೆನ್ನಾಗಿ ಆಗಿದೆ ದೋಸೆ ಹಿಟ್ಟು. ನಂತರ ಬಳಸೋಕೆ ಬೇಕಾಗಿರೋಷ್ಟು ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ದೋಸೆ ಹಿಟ್ಟನ್ನ ಸ್ವಲ್ಪ ಉಪ್ಪು ಹಾಕದೆ ಕೂಡ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. 4 to 5 ಡೇಸ್ ಈಸಿಯಾಗಿ ಸ್ಟೋರ್ ಮಾಡ್ಬೋದು. ಇದಕ್ಕೆ ಉಪ್ಪು ಹಾಕಿ ಒಂದು ಹವರ್ ಆದರೂ ಸೆಟ್ ಆಗಲಿಕ್ಕೆ ಬಿಡಬೇಕು. ಅದು ಸೆಟ್ ಆಗೋ ಅಷ್ಟೊತ್ತಿಗೆ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಈ ರೀತಿ ಆಲೂಗಡ್ಡೆ ಸಿಪ್ಪೆ ತೆಗೆದು ದೊಡ್ಡ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಸ್ವಲ್ಪ ಉಪ್ಪನ್ನು ಸೇರಿಸಿ 2 ವಿಷಲ್ ಕೂಗಿಸ್ಕೊಂಡು ಈ ರೀತಿ ಇದು ತಣ್ಣಗಾದ್ಮೇಲೆ ನೀಟಾಗಿ ನೀರನ್ನೆಲ್ಲ ಶೋಧಿಸಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಕೆಂಪು ಚಟ್ನಿ ಮಾಡಲಿಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿನ ಈ ರೀತಿ 1 ಅವರ್ ಬಿಸಿನೀರಲ್ಲಿ ನೆನೆಸಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಖಾರಕ್ಕೆ ತಕ್ಕ ಹಾಗೆ ಒಣಮೆಣಸಿನ್ಕಾಯಿನ ಹಾಕೊತಿದ್ದೀನಿ. ಒಣಮೆಣಸಿನ್ಕಾಯಿ ಜಾಸ್ತಿ ಬೇಡ, ಯಾಕಂದರೆ ಪಲ್ಯ ಚಟ್ನಿಯಲ್ಲೂ ಕೂಡ ಖಾರ ಇರುತ್ತೆ. ನಂತರ ಸ್ವಲ್ಪ ಹುರಿಗಡಲೆ, ಜೀರಿಗೆ, ಧನಿಯಾ ಬೀಜ, ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು ಸೇರಿಸಿ ಕೆಂಪು ಚಟ್ನಿನ ಈ ರೀತಿ ಗ್ರೈಂಡ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಈ ರೀತಿ ರುಬ್ಕೋಬೇಕಾಗುತ್ತೆ. ಆದಷ್ಟು ಇದು ನೈಸ್ ಆಗಿ ಇರಬೇಕು, ಅಂದರೆ ಫೈನ್ ಪೇಸ್ಟ್ ಆಗಿರಬೇಕು. ಇನ್ನು ಆಲೂಗಡ್ಡೆ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಹಾಗೂ ಉದ್ದಿನ ಬೇಳೆನ ಸೇರಿಸಿ ಕರಿಬೇವಿನ ಸೊಪ್ಪನ್ನ ಕೂಡ ಹಾಕ್ಕೊಳ್ಳಿ. ನಂತರ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಈರುಳ್ಳಿನ ಕೂಡ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಸಾಫ್ಟ್ ಆಗಿದ ನಂತರ ಸ್ವಲ್ಪ ಅರಿಶಿನ ಪುಡಿನ ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನ ಪುಡಿ ಹಾಗೂ ಉಪ್ಪನ್ನು ಸೇರಿಸೋದ್ರಿಂದ ಈರುಳ್ಳಿ ತುಂಬಾನೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಕುಕ್ ಆಗುತ್ತೆ. ಈ ರೀತಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಂದಾಗ ಬೇಯಿಸಿರೋಂತಹ ಆಲೂಗಡ್ಡೆನ ಕೂಡ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಬೇಯಿಸಿ ಮ್ಯಾಶ್ ಮಾಡಿರುವಂತಹ ಆಲೂಗಡ್ಡೆ ಎಲ್ಲಾನು ಕೂಡ ಸೇರಿಸಿ ನೀಟಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ಸ್ಟೇಜಲ್ಲಿ ಬೇಕಿದ್ರೆ ಉಪ್ಪನ್ನ ಕೂಡ ನೋಡ್ಕೊಂಡು ಸೇರಿಸ್ಕೋಬೋದು. ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊಳ್ಳೋವಾಗ ನೋಡಿಕೊಂಡು ನೀಟಾಗಿ ಅದರಲ್ಲಿ ಏನು ಮ್ಯಾಶ್ ಆಗದೆ ಇರೋ ರೀತಿ ಉಳಿಬಾರ್ದು, ಆ ರೀತಿ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಅದೆಷ್ಟು ನೀಟಾಗಿ ನೈಸಾಗಿ ಮ್ಯಾಶ್ ಮಾಡ್ತೀವೋ ತಿನ್ನೋದಕ್ಕೆ ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ ಇದು ನೀಟಾಗಿ ಮ್ಯಾಶ್ ಆಗಿರೋದ್ರಿಂದ ಒಗ್ಗರಣೆ ಜೊತೆ ಕೂಡ ನೀಟಾಗಿ ಹೊಂದ್ಕೊಂಡಿದೆ. ಇನ್ನು ದೋಸೆನ ಹೆಂಚ್ ಮೇಲೆ ಹಾಕೊಳ್ಳೋಕೆ ಮುಂಚೆ ಈ ರೀತಿ ಚೆನ್ನಾಗಿ ಸೀಸನ್ ಮಾಡಿ ಹಾಕೊಳ್ಳಿ. ಇದೇನಿಲ್ಲ ಅಂದರೆ 25 ವರ್ಷದ ಹಳೆ ಹೆಂಚು, ಅದ್ರ ಮೇಲೂ ಕೂಡ ಈ ದೋಸೆ ಹಿಟ್ಟನ್ನ ಹಾಕಿದ್ರೆ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಅಂತ. ದೋಸೆ ಹಿಟ್ಟು ಪ್ರಾಪರ್ ಆಗಿದ್ರೆ ಯಾವ ಹೆಂಚ್ ಮೇಲೆ ಸುಟ್ಟರು ದೋಸೆ ಅಂಟೋದಿಲ್ಲ, ತುಂಬಾನೇ ಚೆನ್ನಾಗಿ ಬರುತ್ತೆ. ದೋಸೆ ಈ ರೀತಿ ಅರ್ಧ ಬೆಂದಿದೆ ಅಂದಾಗ ರುಬ್ಬಿರೋಂತಹ ಕೆಂಪು ಚಟ್ನಿನ ಈ ರೀತಿ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಚಟ್ನಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಯಾಕಂದ್ರೆ ನಾನು ಸ್ಪೈಸ್ ಕಮ್ಮಿ ಹಾಕಿದ್ದೀನಿ, ಫ್ಲೇವರ್ಸ್ ಜಾಸ್ತಿ ಇದೆ. ಲೋ ಫ್ಲೇಮಲ್ಲಿ ದೋಸೆನ ಸುಡೋದ್ರಿಂದ ಈ ರೀತಿ ಗೋಲ್ಡನ್ ಕಲರ್ ಆಗಿ ತುಂಬಾನೇ ಚೆನ್ನಾಗಿ ಬರುತ್ತೆ. ನಾನು ಎಣ್ಣೆ ಕೂಡ ಜಾಸ್ತಿ ಏನೂ ಹಾಕಿಲ್ಲ.
ಇನ್ನು ಇದ್ರ ಜೊತೆ ಒಂದು ಸಿಂಪಲ್ ಚಟ್ನಿ ಇದ್ರೆ ಸಾಕು, ಇದು ತಿನ್ನೋಕೆ ತುಂಬಾನೇ ಚೆನ್ನಾಗಿರುತ್ತೆ. ದೋಸೆ ಹಿಟ್ಟಿಗೆ ಕಡಲೆಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ನೆನೆಕ್ಕೊಳ್ಳಿ. ಆವಾಗ ಕ್ರಿಸ್ಪಿನೆಸ್ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇನ್ನಷ್ಟು ರುಚಿಕರ ಹಾಗೂ ಈಸಿ ರೆಸಿಪೀಸ್ಗೋಸ್ಕರ ರಸಮಯ ಭೋಜನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.